ನಮಸ್ಕಾರ. ಇವತ್ತು ನಮ್ಮ ಹರ್ಷ ವಿದ್ಯಾಸಂಸ್ಥೆಯಲ್ಲಿ ಉದ್ಯೋಗ ಮೇಳವನ್ನು ಸರ್ಕಾರದ ನಮ್ಮ ಪ್ರಾದೇಶಿಕ ಕರ್ನಾಟಕದ ಏನು ಒಂದು ಎಂಪ್ಲಾಯ್ಮೆಂಟ್ ಬ್ಯೂರೋ ಅಂತ ಹೇಳ್ತೀವಿ, ಅವರ ಸಹಯೋಗ, ಹಾಗೆ ಮ್ಯಾಜಿಕ್ ಬಸ್ಸು ಮತ್ತು ಸುಮಾರು ಒಂದು 80 ಕಂಪನಿಯ ಸಹಯೋಗದಲ್ಲಿ ಆರೋಹರ ಅಂತ ಹೇಳಿ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳು ಯಾರು ಓದ್ತಾ ಇದ್ದಾರೆ ಅವರಿಗೆ ನೆಕ್ಸ್ಟು ಆಫ್ಟರ್ ಕೋರ್ಸ್ ಕಂಪ್ಲೀಷನ್ಸು ಅವರಿಗೆ ಉದ್ಯೋಗ, ಹಾಗೆಯೇ ನಮ್ಮ ಸ್ವಾರ್ಥ ಇಲ್ಲದೇ ನಾವು ಸುಮಾರು ತುಮಕೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಈ ಕಡೆ ತುಮಕೂರು ಭಾಗದ ಎಲ್ಲ ಸರ್ಕಾರ ಮತ್ತು ಖಾಸಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಎಲ್ಲರಿಗೂ ನಾವು ಇನ್ವೈಟ್ ಮಾಡಿ ಇವತ್ತು ಇಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಅಂತೇಳಿ ಎಲ್ಲ ಕಂಪ್ನಿಯವ್ರನ್ನ ಮತ್ತು ಅವರ ಸಹಯೋಗದಲ್ಲಿ ಇವತ್ತು ಉದ್ಯೋಗ ಮೇಳನ ಏರ್ಪಡಿಸಿದ್ದೀವಿ. ಈ ಸಹಭಾಗಿತ್ವದಲ್ಲಿ ನಮ್ಮ ಮಾನ್ಯ ಜಗನ್ನಾಥ್ ಸರ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಫ್ರಮ್ ಎಂಪ್ಲಾಯ್ಮೆಂಟ್ ಬ್ಯೂರೋಯಿಂದ ಬಂದಿದ್ದಾರೆ. ನಿಜವಾಗ್ಲೂ ಇದು ಭಾಳ ಅತ್ಯುತ್ತಮವಾದ ಒಂದು ಅವಕಾಶ. ಗ್ರಾಮೀಣ ಭಾಗದಲ್ಲಿ ಅವರು ಏನೋ ಒಂದು ಕೋರ್ಸ್ ಮುಗಿಸಿದ ಕೂಡಲೇ ಏನು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ರೀತಿ ಒಂದು ಅವರು ಅನುಸರಿಸಬೇಕು ಮತ್ತು ಎಲ್ಲಿ ಅವರು ಅಪ್ಲೈ ಮಾಡಬೇಕು, ಸುಮಾರು ವಿಷಯ ನಮಗೆ ಗೊತ್ತಿರಲಿಲ್ಲ. ಜಗನ್ನಾಥ್ ಸರ್ ಹೇಳ್ತಾ ಇದ್ರು, ಏನು ಕರ್ನಾಟಕ ಸರ್ಕಾರ ವತಿಯಿಂದ ಇರ್ಬೋದು, ಭಾರತ ಸರ್ಕಾರದ ವತಿಯಿಂದ ಇರ್ಬೋದು, ಏನು ಕೌಶಲ್ಯಾಭಿವೃದ್ಧಿ ಅಂತ ಹೇಳ್ತಾರೆ, ಆ ಒಂದು ಇವನ್ ನಾಟ್ ಓನ್ಲಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್, ಪ್ರೈವೇಟ್ ಎಂಪ್ಲಾಯ್ಮೆಂಟ್ಗೂ ಕೂಡ ಉದ್ಯೋಗಾಕಾಂಕ್ಷಿಗಳು ಯಾವ ಉದ್ಯೋಗ ಕೊಡುವಂಥ ಒಂದು ಸಂಸ್ಥೆ ಏನಿರುತ್ತೆ ಅವ್ರು ಈಗಾಗಲೇ ಅವ್ರಿಗೆ ಯಾವ ರೀತಿ ಎಂಪ್ಲಾಯ್ಮೆಂಟ್ ಬೇಕು ಅಂತಂದ್ಬಿಟ್ಟು ಅಲ್ಲಿ ಅವರು ರಿಜಿಸ್ಟರ್ ಮಾಡಿರ್ತಾರೆ. ಮತ್ತು ಈ ಮಕ್ಕಳು ಆ ಒಂದು ಪೋರ್ಟಲ್ ಹೋಗ್ಬಿಟ್ಟು ಎಂಟ್ರಿ ಮಾಡಿಕೊಂಡಾಗ ಅದನ್ನು ಅವರಿಗೆ ಅದು ಆಟೋಮೆಟಿಕ್ ಆಗಿ ಅದು ಜನರೇಟ್ ಆಗುತ್ತೆ, ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ರು. ಭಾಳ ಇದು ಒಂದು ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಹೆಮ್ಮೆ ಪಡುವಂಥ ವಿಷಯ. ಇದ್ರ ಬಗ್ಗೆ ಹೆಚ್ಚಿನ ವಿಷಯನ ಜಗನ್ನಾಥ್ ಸರ್ ಹೇಳ್ತಾರೆ, ಅವರು ಒಂದನ್ನೇ ತಾವು ತಿಳ್ಕೊಬೋದು. ನಮಸ್ಕಾರ, ನಾನು ಜಗನ್ನಾಥ್ ಅಂತ. ನಾನು ಉಪ ಪ್ರಾದೇಶಿಕ ಉದ್ಯೋಗ ಮೇಳ ಕಚೇರಿ ಬೆಂಗಳೂರಿನಲ್ಲಿ ಸಹಾಯಕ ನಿರ್ದೇಶಕ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಈ ದಿನ ನಾವು ಹರ್ಷ ವಿದ್ಯಾಸಂಸ್ಥೆಯೊಂದಿಗೆ ಹಾಗೂ ಮ್ಯಾಜಿಕ್ ಬಸ್ನ ಒಂದು ಸಂಯೋಗದ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಆರೋಹಣ ಅಂತಕ್ಕಂಥ ಒಂದು ಬ್ರ್ಯಾಂಡ್ ಹೆಸರಲ್ಲಿ ನಾವು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಸೊ ಇದಕ್ಕೆ ಈ ಉದ್ಯೋಗ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಅನುಮತಿ ಕೊಟ್ಟಂಥ ಹರ್ಷ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಿಗೂ ಕೂಡ ನಾವು ವಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ಸರ್ ಆಗಲೇ ಹೇಳಿದಾಗೆ ಈ ಒಂದು ಗ್ರಾಮೀಣ ಪ್ರದೇಶದ ಈ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಸೊ ಇಲ್ಲಿ ನಮಗೆ ಅವರಾಗಲೇ ಹೇಳಿದಾಗೆ ಹಲವಾರು ಖಾಸಗಿ ಕಂಪನಿಗಳು ಬಂದಿದ್ದಾರೆ. ಅವರುಗಳಿಗೆ ಇಲ್ಲಿ ಇಂಟರ್ವ್ಯೂಸ್ ಕೂಡ ನಡೀತಾ ಇದೆ ಇವತ್ತು. ಸೊ ಇಂಟರ್ವ್ಯೂಲಿ ಯಾರು ಸೆಲೆಕ್ಷನ್ ಆಗ್ತಾರೆ ಅವರಿಗೆ ಸ್ಪಾಟಲ್ಲೇ ನಾವು ಆಫರ್ ಲೆಟರ್ನ ಕೊಡ್ಲಿಕ್ಕೆ ಕೂಡ ಹೇಳಿದ್ದೇವೆ. ಸೊ ಇಫ್ ನಾಟ್ ಪಾಸಿಬಲ್ ಅಟ್ಲೀಸ್ಟ್ ಅವ್ರು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ, ದೇ ವಿಲ್ ಫಾಲೋ ಇಟ್ ಅಪ್. ಸೊ ಅದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದೇ ಥರ ಕರ್ನಾಟಕ ಸರ್ಕಾರವು ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಹಾಗೆ ಯುವ ಕರ್ನಾಟಕ ನವಭಾರತ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸ್ತಾ ಇದೆ. ಇದು ಯುವಕರಿಗೋಸ್ಕರ ಇರತಕ್ಕಂಥ ಒಂದು ಕಾರ್ಯಕ್ರಮಗಳು. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಚಾಲನೆ ಕೊಟ್ಟಿರ್ತಕ್ಕಂಥ ಭಾರತ್ ಜೋಡೋ ಅಂತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು. ಅದೇ ರೀತಿಯ ಈ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ಕಂಪ್ನಿಗಳ ಒಂದು ನಡುವಿನ ಇರತಕ್ಕಂಥ ಒಂದು ಬ್ರಿಡ್ಜನ್ನು ಸೃಷ್ಟಿ ಮಾಡಲಿಕ್ಕೆ ಇರತಕ್ಕಂಥ ಉದ್ಯೋಗ ಸೇತು ಅಂತಕ್ಕಂಥ ಆನ್ಲೈನ್ ಎಂಪ್ಲಾಯ್ಮೆಂಟ್ ಮ್ಯಾಚಿಂಗ್ ಪೋರ್ಟಲ್ ಇನ್ನೇನು ಶಾರ್ಟ್ಲಿ ಬರ್ತಾ ಇದೆ. ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ, ಅದು ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಈ ಕಾರ್ಯಕ್ರಮಗಳು ಯುವ ಜನತೆಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು. ಸೊ ಇವತ್ತು ಪ್ರಪಂಚದಾದ್ಯಂತ ನಾವು ನೋಡ್ತಾ ಇದ್ರೆ ಎಲ್ಲರೂ ಕೂಡ ಭಾರತವನ್ನು ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಇಟ್ ಇಸ್ ಯಂಗ್ ಇಂಡಿಯಾ. ಈಗಿರ್ತಕ್ಕಂಥ ಜನರೇಷನ್ ಏನಿದೆ ಇಟ್ ಇಸ್ ಯಂಗ್ ಇಂಡಿಯಾ. 15 to 35 ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರು ಜನಸಂಖ್ಯೆ ಇರ್ತಕ್ಕಂಥ ಹೆಚ್ಚು ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಕೂಡ ನಮ್ಮ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಎಂಟೈರ್ ಪ್ರಪಂಚ ನಮ್ಮ ದೇಶವನ್ನ ನೋಡ್ತಾ ಇದೆ ಇವತ್ತು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಕೂಡ ಭಾರತಕ್ಕೆ ಬಂದು ನೋಡಬೇಕು ಅಂತಕ್ಕಂಥದ್ದನ್ನ ಒಂದು ಮಹತ್ವಾಕಾಂಕ್ಷಿ ಇಟ್ಕೊಂಡು ನಾವೆಲ್ಲ ಕೂಡ ವರ್ಕ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಇದರಲ್ಲಿ ಸರ್ ಹೇಳಿದಾಗೆ ನಮ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು ಹಲವಾರು ಯೋಜನೆಗಳು ತಂದಿದೆ. ನಮ್ಮಲ್ಲಿ ಯುವ ನಿಧಿ ಅಂತಕ್ಕಂಥ ಒಂದು ಪಂಚ ಗ್ಯಾರಂಟಿಗಳು ಕೂಡ ಒಂದು ಸ್ಕೀಮ್ ಲಾಂಚ್ ಆಗಿದೆ. ಆಲ್ರೆಡಿ 2023 ಲಾಂಚ್ ಆದಂಥ ಗ್ಯಾರಂಟಿ ಸ್ಕೀಮ್. ಇದರಲ್ಲಿ ಸರ್ಕಾರದ ವತಿಯಿಂದ ನಿರುದ್ಯೋಗ ಭತ್ಯೆ ನೀಡತಕ್ಕಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಪದವೀಧರರಿಗೆ 3,000 ಕೊಡ್ತಾ ಇದ್ದೇವೆ. ಅದೇ ರೀತಿ ಡಿಪ್ಲೊಮಾ ಆದಂಥವ್ರಿಗೆ 1,500 ಪ್ರತಿ ತಿಂಗಳು ಕೂಡ ಬರ್ತಾ ಇರುತ್ತೆ. ಅದು ಅಪ್ ಟು 2 ವರ್ಷ
ಅವರು ಉತ್ತೀರ್ಣರಾಗಿ 6 ತಿಂಗಳು ಆಗಿರಬೇಕು. 6 ತಿಂಗಳು ಆಗಿದ್ರೂ ಕೂಡ ಇನ್ನೂ ಉದ್ಯೋಗ ಸಿಕ್ಕಿಲ್ಲ ಅಂದರೆ ಆಗ ಅವ್ರು ಎಲಿಜಿಬಿಲಿಟಿ ಬರ್ತದೆ. ಅವ್ರಿಗೆ ಕಂಡೀಷನ್ಸ್ ಅದೇ ಥರ ಇರುತ್ತೆ ನಮಗೆ. ಯಾಕಂದರೆ ಅವರು ಹೈಯರ್ ಎಜುಕೇಷನ್ಗೆ ಹೋಗಿರಬಾರ್ದು, ನಿರುದ್ಯೋಗದಲ್ಲಿ ಇರಬೇಕು, ಸ್ವಂತ ಉದ್ಯಮ ಮಾಡ್ತಾ ಇರಬಾರ್ದು, ಈ ಥರ ಕಂಡೀಷನ್ಸ್ ಇದೆ. ಅವರೆಲ್ಲರೂ ಕೂಡ ಅರ್ಹರಾಗಿರ್ತಾರೆ. 2023, 24, 25 ಈ 3 ವರ್ಷಗಳಲ್ಲಿ ಯಾರು ಡಿಗ್ರಿ ಆಗಿರ್ಬೋದು ಅಥವಾ ಡಿಪ್ಲೊಮಾದಲ್ಲಿ ಪಾಸ್ ಆಗಿರ್ತಾರೆ ಅವರು ಅದಕ್ಕೆ ಅಪ್ಲಿಕೇಶನ್ ಹಾಕಿ ಸೇವಾ ಸಿಂಧು ಪೋರ್ಟಲಲ್ಲಿ ಈ ಒಂದು ಪ್ರಯೋಜನವನ್ನು ಪಡ್ಕೋಬಹುದು. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಯುವಕರಲ್ಲಿ ಒಂದು ಆತ್ಮಾಭಿಮಾನವನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತ ನಾವು ಕೊಡ್ತಕ್ಕಂಥ ಒಂದು 3,000 ಆಗಿರ್ಬೋದು, 1,500 ಆಗಿರ್ಬೋದು, ಅವರ ಅಪ್ಲಿಕೇಶನ್ಗಳು ಹಾಕೋದಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಪರೀಕ್ಷೆಗಳಿಗೆ ತಗೊಳ್ಳೋದಕ್ಕೆ ಬೇಕಾದಂಥ ಪುಸ್ತಕಗಳು ಓದೋದಕ್ಕೆ ಬೇಕಾದ ರೆಫರೆನ್ಸ್ ಬುಕ್ಸ್ನ ತಗೊಳ್ಳೋದಕ್ಕಾಗಿರ್ಬೋದು, ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಅಥವಾ ಎಲ್ಲ ಒಂದು ಗುಂಪು ಸೇರ್ಕೊಂಡು ಒಂದ್ ಕಡೆ ಹೋದಾಗ ಕೋಚಿಂಗ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೆ ಅಕಾಮಿಡೇಷನ್ ಕಲ್ಪಿಸ್ಕೊಳ್ಳೋದಕ್ಕಾಗಿರ್ಬೋದು, ಈ ತರ ಹಲವಾರು ಜನ ನಾವು ನೋಡ್ತಾ ಇದ್ದೇವೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಆಲ್ಮೋಸ್ಟ್ ನಮ್ಮಲ್ಲಿ 4,000 ಚಿಲ್ಲರೆ ಜನ ನಮ್ಮ ರಿಜಿಸ್ಟರ್ ಆಗಿದ್ದಾರೆ. ನಮ್ಮಲ್ಲಿ ಬೆನಿಫಿಷರಿ 3,000 ಜನ ಇದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ 4 ತಾಲೂಕುಗಳಿಂದ ಅಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಸೊ ನಾವು ಅವ್ರಿಗೆಲ್ಲವೂ ಕೂಡ ಯುವ ನಿಧಿ ಪ್ಲಸ್ ಅಂತಕ್ಕಂಥ ಒಂದು ಯೋಜನೆ ಅಡಿನಲ್ಲಿ ಸ್ಕಿಲ್ ಟ್ರೈನಿಂಗ್ ಕೂಡ ಕೇಂದ್ರ ನಮ್ಮ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಕೂಡ ನಡೀತಾ ಇದೆ, ಅದು ಕೂಡ ಮಾಡ್ತಾ ಇದ್ದಾರೆ. ಸೊ ಏನಾಗಿರುತ್ತೆ, ರಿಜಿಸ್ಟ್ರೇಷನ್ ಆಗಿದ್ದ ಮಾತ್ರಕ್ಕೆ ಸಾಕಾಗೋದಿಲ್ಲ. ಅವ್ರ ಉದ್ಯೋಗಸ್ಥರನ್ನಾಗಿ ಮಾಡಲಿಕ್ಕೆ ಅವ್ರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸಬೇಕು, ಎಂಪ್ಲಾಯಬಿಲಿಟಿನ ಹೆಚ್ಚಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಅವರುಗಳಿಗೆ ಕೆಲಸ ಕೊಡಲಿಕ್ಕೆ ಒಂದು ನೆರವು ಕೊಡ್ತಕ್ಕಂಥ ಸ್ಕೀಮ್ ಕೂಡ ನಮ್ಮಲ್ಲಿ ಯುವ ನಿಧಿ ಪ್ಲಸ್ ಅಂತಕ್ಕಂಥದ್ರಲ್ಲಿ ಮಾಡ್ತಾ ಇದ್ದೇವೆ. ಸೊ ಇಷ್ಟು ಯೋಜನೆಗಳು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದಾವೆ ಯುವಕರಿಗಾಗಿ ಮತ್ತು ಈ ತರ ಏನು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರಿಗೋಸ್ಕರ ಇರತಕ್ಕಂಥ ಕಾರ್ಯಕ್ರಮಗಳು. ಮುಂದುವರೆದು ನಮ್ಮ ಉದ್ಯೋಗ ವಿನಿಮಯ ಕಚೇರಿಗಳು ಏನ್ ಕೆಲಸ ನೀಡ್ತಾ ಇರುತ್ತೆ ಅದು ಮೊದಲಿದ್ದಂಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇವತ್ತು ಕೂಡ ನಮ್ಮಲ್ಲಿ ಈ ತರ ಜಾಬ್ ಡ್ರೈವ್ಸ್ಗಳು ಪ್ರತಿ ವಾರ ನಡೆಸ್ತಾ ಇರ್ತೀವಿ ನಾವು. ತಿಂಗಳಲ್ಲಿ ಮಿನಿಮಮ್ ಒಂದು 3-4 ನಡೀತಾನೆ ಇರುತ್ತೆ ನಮ್ಮಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಖಾಸಗಿ ನಿಯೋಜಕರು ಏನಿದ್ರೆ ಕಂಪ್ನಿಗಳು ಡೈರೆಕ್ಟ್ ನಮಗೆ ಕಾಲ್ ಮಾಡಿ ನಮ್ಮ ಆಫೀಸ್ಗೆ ಬಂದು ಸರ್ ನಾವು ಇಲ್ಲೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ, ನಮ್ಮಲ್ಲಿ ಇಂಟರ್ವ್ಯೂ ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಪ್ರತಿ ವಾರ ನಾವು ಮಾಡ್ತಾ ಇದ್ದೀವಿ ಡ್ರೈವ್ಸ್ಗಳನ್ನ. ಸೊ ಹಾಗಾಗಿ ಯಾರು ಈ ತರ ಉದ್ಯೋಗ ಮೇಳದಲ್ಲಿ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಕ್ಯಾಂಡಿಡೇಟ್ಸ್ ಯಾರು ಇತ್ತು ಅಂದ್ರೆ ನಮ್ಮ ಉದ್ಯೋಗ ವಿನಿಮಯ ಕಚೇರಿ ಬೆಂಗಳೂರಿನಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ITI ಕಾಲೇಜ್ ಆವರಣದಲ್ಲಿದೆ. ತಾವು ಅಲ್ಲಿಗೆ ಬಂದ್ರು ಕೂಡ ನೀವು ಅಲ್ಲೇ ಬೇಕಾದ್ರೂ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮಗೆ ಉದ್ಯೋಗ ನೆರವನ್ನ ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ನಾವು. ತಾವು ಯಾವ್ದಕ್ಕೆ ಈ ಒಂದು ಇವತ್ತು ಬರ್ಲಿಕ್ಕೆ ಆಗಿಲ್ಲ ಅಂದವರೆಲ್ಲ ಬೇಕಾದ್ರೆ ಅಲ್ಲಿ ಬಂದು ತಾವು ಭೇಟಿ ಮಾಡ್ಕೋಬಹುದು ನಮ್ಮನ್ನ. ಸೊ ಈ ನಿಟ್ಟಿನಲ್ಲಿ ಇದನ್ನ ನಡೀತಕ್ಕಂಥ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮ ಆರೋಹಣ್ 2026 ಏನಿದೆ ಅದು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಸರ್, ಈಗ ತಕ್ಕಂತೆ ಉದ್ಯೋಗ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಅವರ ವಿದ್ಯಾರ್ಥಿಗಳು ಕೆಳಮಟ್ಟದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದಿನ ಭವಿಷ್ಯದಲ್ಲಿ ನಾನು ಒಳ್ಳೆ ಹೈಯರ್ ಎಜುಕೇಶನ್ ಮಾಡಿದ್ರು ನನಗೇನು ಬೆನಿಫಿಟ್ ಇಲ್ಲ ಅನ್ನೋಂತ ಜನ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಾನು ವಿದ್ಯಾಭ್ಯಾಸ ಮಾಡಿ ನನ್ನ ದೇಶವನ್ನ ಹೊರತು ಬಿಟ್ಟು ಬೇರೆ ದೇಶಗಳಲ್ಲಿ ನಾನು ಕೆಲಸನ ಗಳಿಸ್ಕೋಬಲ್ಲೆ, ನಾನು ಅಲ್ಲಿ ನನ್ನ ಜೀವನ ಕಟ್ಕೋಬಲ್ಲೆ ಅನ್ನೋಂತ ಒಂದು ಉದ್ದೇಶದಿಂದ ವಿದ್ಯಾರ್ಥಿಗಳು ಕೆಲವರು ಇವತ್ತು ವಿದ್ಯಾವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ನಿರುದ್ಯೋಗ ತಾಂಡವ ಆಡ್ತೋದ್ರಿಂದ ಸರ್ಕಾರಗಳು ಕೊಡುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ವಲ್ಪ ಹಣವನ್ನು ಕೊಡ್ತಾ ಇಲ್ಲ ಒಂದು ಯೋಜನೆಯಲ್ಲಿ, ಅವು ಯಾವುದೂ ಸಹ ಜೀವನ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಕೆಲಸಗಳನ್ನ ಪಡ್ಕೋಬೇಕಂತಂದ್ರೆ ಒಂದು ಒಳ್ಳೆಯ ಸಂದೇಶ ಕೊಡೋದಾದ್ರೆ ಅಂತಹ ಅರ್ಹ ವಿದ್ಯಾರ್ಥಿಗಳಿಗೆ ಏನ್ ಹೇಳಬೇಕು? ಸೊ ಇಲ್ಲಿ ತಾವು ಹೇಳಿದಾಗೆ ಏನಾಗ್ತಾ ಇದೆ, ಹೈಯರ್ ಎಜುಕೇಶನ್ ಹೈಯರ್ ಕ್ವಾಲಿಫಿಕೇಶನ್ ಇರ್ತದೆ, ಬಟ್ ಅವ್ರಿಗೆ ಆ ಹುದ್ದೆಗೆ ಆ ಕ್ವಾಲಿಫಿಕೇಶನ್ ತಕ್ಕಂತ ಹುದ್ದೆಗಳು ಸಿಗ್ತಾ ಇರೋದಿಲ್ಲ. ಅದು ಒಂದು ಭಾಗ. ಕೆಲವರುಗಳಿಗೆ ಲೋಯರ್ ಎಜುಕೇಶನ್ ಇರ್ತದೆ, ಅವ್ರು ಕೂಡ ಒಳ್ಳೊಳ್ಳೆ ಹೋಗಿದ್ದಾರೆ. ಸೊ ಈ ಎರಡು ಕೂಡ ನಮ್ಮಲ್ಲಿ ಇದಾವೆ. ಈಗ ಏನಾಗ್ತಾ ಇದೆ, ನಾನು ಹೇಳ್ತಾ ಇರೋದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬಂದಾಗ ಏನಾಗುತ್ತೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೊಮೈನ್ಸ್ ಅಂಡ್ ಸ್ಕಿಲ್ ಸೆಟ್ಸ್ ಡಿಸೈರ್ಡ್ ಬೈ ದ ಕಂಪನೀಸ್. ಆ ಡೊಮೈನ್ಸ್ಗೆ ಏನ್ ಬೇಕು ಅದನ್ನು ನಾವು ಕೊಡಬೇಕು. ಈಗ ಏನಾಗಿದೆ ನಮ್ಮಲ್ಲಿ ಅಕಾಡೆಮಿಕ್ಸ್ಗಳಲ್ಲಿ ಕೂಡ ನಾವೇನಾಗ್ತಾ ಇದೀವಿ, ವಿ ಆರ್ ನಾಟ್ ಅಪ್ಡೇಟಿಂಗ್ ಟು ದ ಇಂಡಸ್ಟ್ರಿ ಡಿಮ್ಯಾಂಡ್ಸ್. ಸಿಲೆಬಸ್ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗಿರ್ಬೋದು. ಸೊ ನಾವು ಇಂಡಸ್ಟ್ರಿಗೆ ಏನ್ ಬೇಕು ಅದನ್ನ ನಾವು ಅಲೈನ್ ಮಾಡ್ಕೋಬೇಕು ನಾವು ಸಿಲೆಬಸ್ ಅನ್ನ. ಸೊ ನಮ್ಮಲ್ಲಿ ಅದಾಗ್ಲೇಬೇಕು. ಅದಾದ್ರಷ್ಟೇ ನಮ್ಮಲ್ಲಿ ಏನಾಗ್ತಾ ಹೇಳಿದಾಗೆ ಡಿಗ್ರಿ ಓದಾಗ ಡಿಗ್ರಿ ಕೆಲಸಗಳೇ ಸಿಗುತ್ತಾಗ. ಈಗ ಏನಾಗ್ತಾ ಇದೆ, ಡಿಗ್ರಿ ಓದಿರ್ತಾರೆ ಬಟ್ ಸ್ಕಿಲ್ ಸೆಟ್ ಇರಲ್ಲ. ಆ ಸ್ಕಿಲ್ ಸೆಟ್ ನ ಬ್ರಿಡ್ಜ್ ಮಾಡೋದಕ್ಕೆ, ಗ್ಯಾಪ್ ನ ಬ್ರಿಡ್ಜ್ ಮಾಡೋದಕ್ಕೆ ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನ ಸ್ಟಾರ್ಟ್ ಮಾಡಿರೋದು. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಫಿನಿಶಿಂಗ್ ಸ್ಕೂಲ್ಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ತಾವು ನೋಡಬಹುದು GTTC ಅಂತ ನಮ್ಮಲ್ಲಿದ್ದಾವೆ, ಗವರ್ಮೆಂಟ್ ಟೂಲೆಟ್ ಟ್ರೈನಿಂಗ್ ಅಂತ ಮಾಡಿದ್ದಾರೆ. GTTCಗಳಿದ್ದಾವೆ. ಅದೇ ತರ ಜರ್ಮನ್ ಕೊಲಾಬರೇಷನ್ KGTTI ಅಂತ ಇದಾವೆ. ಅವೆಲ್ಲವೂ ಕೂಡ ಫಿನಿಶಿಂಗ್ ಸ್ಕೂಲ್ಸ್.
ಈ ತರ ಏನು ಸ್ಕಿಲ್ ಗ್ಯಾಪ್ ಇದೆ ಸ್ಟೂಡೆಂಟ್ಸ್ಗಳಲ್ಲಿ ಆ ಬ್ರಿಡ್ಜ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಕೋರ್ಸ್ ಅದು ಇನ್ಸ್ಟಿಟ್ಯೂಟ್ಗಳು ಅಲ್ಲಿ ಅದೇ ಕೆಲಸ ಮಾಡೋದು. ಇಂಡಸ್ಟ್ರಿಗೆ ಏನ್ ಡಿಮ್ಯಾಂಡ್ ಬೇಕು, ಏನ್ ಡೊಮೇನ್ಸ್ ಬೇಕು ಅಂತ ತಿಳ್ಕೊಳ್ತಾರೆ, ಅದ್ರ ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿ ಸ್ಪೆಸಿಫಿಕ್ ಕಸ್ಟಮೈಸ್ ಮಾಡ್ಕೊಂಡು ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಆಗ್ತಾ ಇರ್ತಾರೆ ಹುಡುಗರು. ಸೊ ವಿ ಹ್ಯಾವ್ ಎ ಟೈಪ್ಸ್ ವಿತ್ ಇಂಡಸ್ಟ್ರೀಸ್ ಆಲ್ಸೋ. ಅದೇ ತರ ಗವರ್ಮೆಂಟ್ ಆಫ್ ಇಂಡಿಯಾ NIELT ಅಂತ ಇದೆ. ಸೊ ಅಲ್ಲೂ ಕೂಡ ಅಷ್ಟೇ ವಿ ಹ್ಯಾವ್ ಅಕ್ರಾಸ್ ಇಂಡಿಯಾ ಒಂದು 4 ಸೆಂಟರ್ಸ್ ಇದೆ. ಅದು ಅವ್ರ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿನಲ್ಲಿ ಏನ್ ಬೇಕು ಅಂತ ಆಲ್ ದಿ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ವಿಲ್ ಬಿ ಎಂಪ್ಯಾನಲ್ಡ್ ವಿತ್ NIELT. ಅವ್ರಿಗೆ ಏನ್ ಬೇಕಂತ ಅವ್ರು ಕೊಟ್ಟಿರ್ತಾರೆ. ದೇ ವಿಲ್ ಟ್ರೈನ್ ಅಪ್ ದ ಕ್ಯಾಂಡಿಡೇಟ್ಸ್ ಆಸ್ ಪರ್ ದೇರ್ ನಾಮ್ಸ್. ಅಂತ ಕಡೆ ಟ್ರೈನಿಂಗ್ ತಗೊಂಡು 100% ಪ್ಲೇಸ್ಮೆಂಟ್ ಆಗ್ತಾರೆ. ಅಂದ್ರೆ ಈ ಸ್ಕಿಲ್ ಗ್ಯಾಪ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸತ್ಯ ಅದು. ಆ ಸ್ಕಿಲ್ ಗ್ಯಾಪ್ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಅವ್ರು ಓದಿರೋ ಎಜುಕೇಶನ್ ಮಟ್ಟಕ್ಕೂ ಕೆಲಸ ಸಿಗ್ತಾ ಇಲ್ಲ. ಸೊ ಈ ತರದ್ದು ಪರಿಸ್ಥಿತಿ ಈಗ ಅಂತಲ್ಲ, ನಾವು ಓದಾಗ್ಲೂ ಇತ್ತು, ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಅದನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ದೇರ್ ಆರ್ ಸೋ ಮೆನಿ ಇನಿಷಿಯೇಟಿವ್ಸ್. ನಾನು ಆಗ್ಲೇ ಹೇಳಿದಾಗೆ ಗವರ್ಮೆಂಟ್ ಟ್ರೈನಿಂಗ್ ಸೆಂಟರ್ಸ್ ಇದೆ, ಪ್ರೈವೇಟ್ ಕಾರ್ಪೊರೇಟ್ ಮಾಡ್ತಾ ಇದ್ದಾರೆ, CSR ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಸರ್ ಹತ್ರ ಮಾತಾಡ್ಕೊಂಡೆ ಬಂದೆ ಈ ತರ CSR. ಪ್ಲೀಸ್ ಸರ್, ಈಗ ವೇದಿಕೆ ಮೇಲೆ ಮಾತಾಡೋ ಸಂದರ್ಭದಲ್ಲಿ AI ಅನ್ನೋ ವಿಚಾರ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತಿನ ಟ್ರೆಂಡ್. ಈ ಹಿಂದೆ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅದೊಂದು ಟ್ರೆಂಡ್ ಆಗಿರ್ಲಿಲ್ಲ. AI ಅಂತ ಹೇಳಿದ್ರೆ ತಾತ್ಸಾರ ಇತ್ತು, ಎಜುಕೇಶನ್ ಸ್ಕೋಪ್ ಇರಲಿಲ್ಲ. ಬಟ್ ಇವಾಗ AI ಬಂದಿರೋದ್ರಿಂದ ಸಾಕಷ್ಟು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಸಿಇಒಗಳನ್ನ ದೊಡ್ಡ ದೊಡ್ಡ ಸಿಇಒಗಳು ತನ್ನ ಕೆಲಸವನ್ನು ಕಳ್ಕೊತಾ ಇದ್ದಾರೆ. ಹೌದು, AI ಬಂದಿದೆ. ಸೊ ಈ AI ಜನರೇಷನ್ ಅನ್ನ ಹೊರತುಪಡಿಸಿ ಈ ಹಿಂದೆ ಮಾಡಿದಂತಹ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಒಂದು ಸಲಹೆ ಸೂಚನೆ? ಸೊ ಇದಕ್ಕೆ ಕರ್ನಾಟಕ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪೆಷಲ್ ಆಗಿ ಏನ್ ಮಾಡಿದ್ದಾರೆ, ಈಗ ಕೃತಿಕ ಬುದ್ಧಿಮತ್ತೆ ಒಂದು ವಿಶ್ವವಿದ್ಯಾಲಯನೇ ಮಾಡಬೇಕು ಪ್ಲಾನ್ ಆಗಿದೆ, ಆಲ್ರೆಡಿ ಆಗಿದೆ. ಮನೆ ಮುಖ್ಯಮಂತ್ರಿಗಳ ಮುಂದೆ ಇದೆ. ನಿನ್ನೆನೂ ಕೂಡ ನಾವು ವಿಶ್ವ ಕೌಶಲ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಆ ಸ್ಪೀಚಲ್ಲಿ ಕೂಡ ಮನೆ ಮುಖ್ಯಮಂತ್ರಿ ಇದನ್ನೇ ಹೇಳಿದ್ರು, ನಮ್ಮ ಸ್ಟೇಟ್ ನಲ್ಲಿ ಒಂದು ಕೃತಿಕ ಬುದ್ಧಿಮತ್ತೆ ಒಂದು ವಿಶ್ವವಿದ್ಯಾಲಯ ತೆಗಿಬೇಕು. ಯಾಕಂದ್ರೆ ಇನ್ನು ಆಲ್ಮೋಸ್ಟ್ 10-15 ಇಯರ್ಸ್ ಇಟ್ ವಿಲ್ ರೂಲ್ ದ ಎಂಟೈರ್ ಇಂಡಸ್ಟ್ರಿ. ಆಗ ಮಾಡಲೇಬೇಕು ಅಂತ ದೃಢ ಸಂಕಲ್ಪ ಇದೆ, ಸರ್ಕಾರ ಮುಂದೆ ಇದೆ ಸರ್, ಅದಾಗ್ತಾ ಇದೆ. ಅಲ್ಲಿ ಏನಾಗುತ್ತೆ, ಅಪ್ ಸ್ಕಿಲ್ಲಿಂಗು, ರೀಸ್ಕಿಲ್ಲಿಂಗು ಪ್ಲಸ್ ರೆಗ್ಯುಲರ್ ಕೋರ್ಸಸ್ ಆಲ್ 3 ವಿಲ್ ಬಿ ದೇರ್. ಯಾಕಂದ್ರೆ ನಮ್ಮಲ್ಲಿ ಏನಾಗುತ್ತೆ, ಅಪ್ ಸ್ಕಿಲ್ಲಿಂಗ್ ಆಗಲೇಬೇಕು, ರೀಸ್ಕಿಲ್ಲಿಂಗು ಆಗಬೇಕು. ಬೋತ್ ಆರ್ ಡಿಫರೆಂಟ್. ಅಪ್ ಸ್ಕಿಲ್ಲಿಂಗ್ ಇರೋದನ್ನೇ ಅಪ್ಗ್ರೇಡ್ ಮಾಡ್ತೀವಿ, ರೀಸ್ಕಿಲ್ಲಿಂಗ್ ಅಂದ್ರೆ ಎಂಟೈರ್ ಡಿಫರೆಂಟ್ ಏನೋ ಬಂದಿರುತ್ತೆ, ಏನೋ ಹೋಗಿ ಇನ್ನೇನೋ ಬಂದಿರಬಹುದು ನೆಕ್ಸ್ಟ್, ಅದಕ್ಕೆ ರೀಸ್ಕಿಲ್ಲಿಂಗ್ ಆಗುತ್ತೆ. ಸೊ ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಈ ಕೆರಿಯರ್ ಪಾತ್ ಅಲ್ಲಿ ಏನಾಗುತ್ತೆ, ಒಂದ್ಸಲ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ರಿಟೈರ್ಡ್ ಆಗೋರ್ಗು ಇರ್ಬೋದು ಅಂತ. ಈಗ ಆ ಪರಿಸ್ಥಿತಿ ಇಲ್ಲ ಇವತ್ತು. ನಾವು ಸೇರಿದಾಗ ಏನಿರುತ್ತೆ, ಇನ್ನು 5 ವರ್ಷಕ್ಕೆ ಇರಲ್ಲ ಅದು. ವಿ ಹ್ಯಾವ್ ಟು ಅಪ್ಗ್ರೇಡ್. ಸೊ ಅದಕ್ಕೋಸ್ಕರ ಈ ತರ ಯೂನಿವರ್ಸಿಟಿಗಳು ಬರ್ತಾ ಇದೆ ಸರ್, ಸರ್ಕಾರದಲ್ಲಿ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಸೊ ಏನು ಗ್ರಾಜುಯೇಷನ್ ಆಗಿರ್ತಾರೆ ಅವ್ರು ಕೂಡ ದೇ ಕ್ಯಾನ್ ಅದನ್ನ ಕೋರ್ಸ್ಗಳನ್ನ ತಗೊಂಡು ದೇ ಕ್ಯಾನ್ ಇಂಪ್ರೂವ್ ದೇರ್ ಪ್ರೊಫೈಲ್, ಆ ತರ ಮಾಡ್ಕೋಬಹುದು. ಸರ್, ನಮ್ಮ ಹರ್ಷ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆಲ್ಮೋಸ್ಟ್ ಇವಾಗ 2,000 ಜನ ಮಕ್ಕಳು ರಿಜಿಸ್ಟರ್ ಮಾಡಿದ್ದಾರೆ ಈ ಉದ್ಯೋಗ ಮೇಳಕ್ಕೆ. ಇದರಲ್ಲಿ ಏನು ಅಂತಂದ್ರೆ, ನಾವು ಮೇನ್ ಆಗಿ ರೂರಲ್ ಏರಿಯಾ ಮಕ್ಕಳು, ಗವರ್ಮೆಂಟ್ ಕಾಲೇಜಸ್ ಮಕ್ಕಳು, ಅವರಿಗೆಲ್ಲ ಈ ಫೆಸಿಲಿಟಿ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ಆಪರ್ಚುನಿಟಿ ಸಿಗೋದು ಜನರಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದರಲ್ಲಿ ನಾವು ತುಮಕೂರು, ದಬಸ್ಪೇಟೆ, ದೊಡ್ಡಬಳ್ಳಾಪುರ, ಬೆಂಗಳೂರು ಎಲ್ಲ ಜಾಗ ಇಂದನೂ ಮಕ್ಕಳನ್ನ ಕರೆಸ್ತಾ ಇದೀವಿ. ಸೊ ಆಲ್ಮೋಸ್ಟ್ ಇವಾಗ 2,000 ಜನ ಮಕ್ಕಳು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಇಲ್ಲಿಗೆನೆ ಒಂದು 700-800 ಜನ ಇಷ್ಟರಲ್ಲೇ ಬಂದ್ಬಿಟ್ಟಿದ್ದಾರೆ. ಮತ್ತೆ ಎಂಪ್ಲಾಯರ್ಸು ಅಷ್ಟೇ ಆಲ್ಮೋಸ್ಟ್ 80+ ಕಂಪನೀಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ರಿಜಿಸ್ಟ್ರೇಷನ್ ಆಗಿ ಒಂದು 35-40 ಜನ ಆಲ್ರೆಡಿ ಸೀಟ್ ಮಾಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಂಟರ್ವ್ಯೂಸ್. ಸೊ ದಿಸ್ ಇಸ್ ಅನ್ ಆಪರ್ಚುನಿಟಿ ಅಂಡ್ ಇಟ್ ಇಸ್ ಅ ಪ್ಲೆಜರ್ ಫಾರ್ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಟು ಹೋಸ್ಟ್ ದಿಸ್. ಯಾಕಂದ್ರೆ ನಮ್ಗೆ ಮಕ್ಕಳು, ನಮ್ಮ ಚೇರ್ಮನ್ ಸರ್ಗೆ ನಮ್ಮ ಮಕ್ಕಳು ಹೇಗಿದ್ರೇನು ಎಲ್ಲರಿಗೂ he is a very, very humble person who wants all the students to be benefited. So that's the reason, with that motive, service motive, we are doing this. And all the very best to all the students and to you all also. Thank you. Sir, minimum there sir 10 laksha vargu kodakku ready idare. It depends on the child's interview skills. Avaru hege attend ಮಾಡ್ತಾ ಇದ್ದಾರೆ ಅಂತ ಅದರ ಮೇಲೆ ಕೊಡ್ತಾರೆ ಸರ್. Up to 10 lakhs is what there are companies which has given us. MNC companies idare. There are many like paramedical companies, ಹೆಲ್ತ್ ಸೈನ್ಸಸ್ ಕಂಪನೀಸ್, ಎಲ್ಲ ಕಂಪನೀಸು ಬಂದಿದ್ದಾರೆ ಸರ್. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.